ಗಾನವನ್ನ ನಿಲ್ ಈ 90s ಇವರ ಹಾಡುಗಳಿಂದನೇ ಜನಸಾಮಾನ್ಯರ ದಿನ ಬೆಳಗಾಗ್ತಾ ಇತ್ತು. ಈ ರೇಡಿಯೋದಲ್ಲಿ ಹಾಡುತ್ತಿರುವವರು ಜಾನಕಿ ಅಂತ ಹೆಸರನ್ನ ಕೇಳ್ತಾ ಇದ್ರು. ಒಂದು ರೀತಿ ಇವರ ಪ್ರತಿಯೊಂದು ಹಾಡುಗಳು ಕೂಡ ಪ್ರತಿಯೊಬ್ಬ ಗಾಯಕರಿಗೂ ಕೂಡ ಸ್ಫೂರ್ತಿಯನ್ನು ತಂದಿದೆ. ಅದರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಹೌದು. ಪೊಲೀಸ್ ಭದ್ರತೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆಗ್ತಾ ಇದೆ. ಇಂದು ಸಂಜೆ HD ಕೋಟೆಯಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ಕಣಿಯನ ಹುಂಡಿಯ ತೋಟದಲ್ಲಿ ಅಂತ್ಯಕ್ರಿಯೆ. ಈ ಕಣಿಯನ ಹುಂಡಿ ತೋಟ ಏನಿದೆ, ತೋಟದ ಮನೆ ಏನಿದೆ, ಇಲ್ಲೇ ಜಾನಕಮ್ಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಸಮಯವನ್ನ ಕಳೀತಾ ಇದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಮಹಾರಾಜ ಮೈದಾನದ ಆ ಭಾಗದಲ್ಲಿ ಅಭಿಮಾನಿಗಳು ಯಾವ ರೀತಿ ಬರ್ತಾ ಇದ್ದಾರೆ, ದುಃಖ ಯಾವ ರೀತಿ ಇದೆ, ಅಂತಿಮ ದರ್ಶನದ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ? ಧನುಶ್ರೀ, ಗಾಯಕಿ ಎಸ್ ಜಾನಕಿಯವರ ಪಾರ್ಥಿವ ಶರೀರವನ್ನು ಸದ್ಯಕ್ಕೆ ಮೈಸೂರಿನ ಮಹಾರಾಜ ಗ್ರೌಂಡ್ಗೆ ತಗೊಂಡು ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಈಗಾಗಲೇ ಇಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಂತಹ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಜಿಲ್ಲಾಡಳಿತದಿಂದ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಪಾರ್ಥಿವ ಶರೀರವನ್ನು ಈ ಒಂದು ಸ್ಟೇಜ್ ಏನು ಮಾಡಿದರೆ ಆ ಒಂದು ಸ್ಟೇಜ್ನ ಮೇಲ್ಭಾಗದಲ್ಲಿ ಇರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಅಷ್ಟೇ ಎಲ್ಲ ರೀತಿಯಂತಹ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರಾಗಿ ಬಂದು ದರ್ಶನ ಮಾಡೋದಕ್ಕೂ ಕೂಡ ಅಷ್ಟೇ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಅಷ್ಟೇ ಮತ್ತೊಂದು ಕಡೆ ಮಾಡ್ಕೊಂಡಿರುವಂಥದ್ದು. ಇನ್ನು ಯಾವಾಗ ಪಾರ್ಥಿವ ಶರೀರ ಬಂತು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಣ್ಣೀರು ಹಾಕಿದ್ರು ಅಭಿಮಾನಿಗಳು. ಯಾಕಂದರೆ ಅವರನ್ನು ಇನ್ನು ಯಾವತ್ತೂ ಕೂಡ ಅಷ್ಟೇ ನೋಡೋಕ್ಕಾಗೋದಿಲ್ಲ. ಅವ್ರು ಏನು ಒಂದು ಒಳ್ಳೆ ಹಿಟ್ ಸಾಂಗ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಕೇವಲ ಇನ್ನು ಸಾಂಗ್ಸ್ ಕೇಳುವಂಥದ್ದು ಮಾತ್ರ ಇನ್ನು ನೆನಪಾಗಿ ಉಳಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಂಥವ್ರು ಕಣ್ಣೀರು ಹಾಕುವಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ಕಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನು ಮಾಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸಾರ್ವಜನಿಕರು, ಅಭಿಮಾನಿಗಳೆಲ್ಲರೂ ಕೂಡ ಅಷ್ಟೇ ಬರ್ತಾ ಇರುವಂಥದ್ದು. ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಏನು ಹೇಳ್ತೀರಿ? ಈಗ ಇನ್ನು ಮುಂದೆ ಜಾನಕಮ್ಮನವ್ರು ಇಲ್ಲ, ಕೇವಲ ಅವರ ನೆನಪುಗಳು ಅಂತಂದರೆ ಅವ್ರು ಕೊಟ್ಟಂಥ ಸಾಂಗ್ಸ್ ಮಾತ್ರ. ಹೌದು, ಆ ಗೀತೆಗಳ ಮೂಲಕ ಅವರು ಅಮರರಾಗಿದ್ದಾರೆ. ಈ ಕಲಾವಿದರು ಜಾತ್ಯತೀತರು, ಅವರು ಯಾವುದೇ ಮತ ಧರ್ಮದಿಂದ ಮೀರಿದಂಥವರು. ಮತ್ತು ಭಾಷೆಗಳಿಂದಲೂ ಅವರು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತಾ ಇದ್ದರು. ಭಾಷೆಗಳನ್ನು ಹೊರತಾಗಿಯೂ ಅವರು ಇದ್ದಾರೆ. ಇನ್ನು ಅವರನ್ನು ನೆನಪು ಮಾತ್ರ ಅಷ್ಟೇ. ಈ ನಷ್ಟ ತುಂಬ ಇದಾಗಿದೆ. ಅದರಲ್ಲೂ ನಮ್ಮ ಮೈಸೂರಿನಲ್ಲೇ ಅವರು ತಮ್ಮ ಕೊನೆಯ ಹೆಸರನ್ನು ಹೇಳ್ತಿದ್ದು, ಇಲ್ಲೇ ಅಂತ್ಯಕ್ರಿಯೆ ಆಗ್ತಾ ಇರೋದು ಬಹಳ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಒಂದು ಭಕ್ತಿಗೀತೆ ಇತ್ತು, ಶಾಂತರಸ ಹರಿದಿಹುದು ತುಂಗೆಯಾಗಿ ಶಾರದೆಯ ನೆಲೆಸಿಹಳು ಮಾತೆಯಾಗಿ. ಈ ಸಂಗೀತ ಶಾರದೆ ನಮ್ಮ ಕನ್ನಡಿಗರ ಹುರನ್ಮನಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಜಾನಕಮ್ಮ ಮತ್ತೊಮ್ಮೆ ಹುಟ್ಟಿ ಬನ್ನಿ. ಸರ್,
ನೀವೆಲ್ಲಿಂದ ಬರ್ತಿರೋದು? ನಮ್ಮ ಮೈಸೂರಿನರೇ ಸರ್, ಮೈಸೂರಿಂದಲೇ ಬಂದಿದ್ದೀವಿ. ವಿಷ್ಣುವರ್ಧನ್ದು ಅವ್ರ ಸಾರ್ದು ಒಂದು ಮಿಸ್ ಆಗಿತ್ತು ನಮಗೆ, ಮೈಸೂರು ಜನತೆಗೆ ದರ್ಶನ ಪಡೆಯೋದು. ಎಸ್ ಜಾನಕಿ ಅವ್ರದ್ದು ಅವರ ಪುಣ್ಯ ನಮಗೆ ಪುಣ್ಯ ಸಿಕ್ಕಿದೆ. ಕೊನೆ ಕ್ಷಣದಲ್ಲಿ ನೋಡಿ ಅವರು ನಾನು ಮೈಸೂರಲ್ಲೇ ಇರಬೇಕು ಅಂತ ಬಂದಂತ ಅದನ್ನೇ ಹೇಳೋದು, ಅವ್ರಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೊಟ್ಟರಲ್ಲ, ಕೊನೆಗಾಲಿಗೆ ಅವ್ರು ಋಣ ತೀರಿಸಿದ್ದಾರೆ. ಅವರು ಕೊನೆಗಾಲಕ್ಕೂ ಸಾರ್ಥಕತೆಯನ್ನು ಬೆಳೆದಿದ್ದಾರೆ. ಮೈಸೂರಿಂದ ನಾನು ಡಾಕ್ಟರೇಟ್ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ದರ್ಶನ ಕೊಟ್ಬಿಟ್ಟು ಹೋಗ್ತೀನಿ. ಟಾಟಾ ಮಾಡಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ. ಅವ್ರು ಇನ್ನೊಂದು ಜನ್ಮ ಬರಲಿ. ಇನ್ನೊಂದು ಮೇಲೆ ನೆನಪು ಮಾತ್ರ ಜಾನಕನ್ನವರು, ಅದು ನೆನಪು ಮಾತ್ರ ಇನ್ನು ನಮಗೆ. ಅವ್ರ ಬಗ್ಗೆ ನೀವು ಹೇಳೋದಾದ್ರೆ ಒಂದೆರಡು ಮಾತು. ಜನ್ಮ ಹುಟ್ಟು ಅವ್ರ ಥರ ಸೃಜನಶೀಲರಾಗಿ ಯಾರೂ ಹುಟ್ಟಲ್ಲ ಸರ್, ಇನ್ನು ಹುಟ್ಟಲ್ಲ. ಇವಾಗ ಒಂದು ಹಾಡು ಆಡ್ಬಿಟ್ರೇ ಏನೋ ನಾವೇ ಮೇಲೂ ಅನ್ನಂಗೆ ಆಡ್ತಾರೆ ಇವಾಗಂತೂ. ಅವ್ರು ಎಂಥ ಕಲಾವಿದರು, 48,000 ಹಾಡು ಹೇಳಿನೂ ಅವರು ಒಂದು ದಿನ ಜಂಬ ತೋರಿಸಿಲ್ಲ, ಏನಿಲ್ಲ. ತುಂಬ ಖುಷಿ ಆಗುತ್ತೆ, ಅವ್ರ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ. ಅವ್ರು ಹೇಳ್ತಾ ಇದ್ರು ಸರ್, ಒಂದು ಹಾಡು ಆಡಿದಂಥವ್ರು ನಮಗಿಂತ ಯಾರು ಸಾಟಿ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಹೇಳ್ತಿರ್ತಾರೆ. 48,000 ಹಾಡಾಡಿರೋಂಥವ್ರು ಅವರು. ಸ್ವಲ್ಪನೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಅಹಂಕಾರ, ಬಿಮ್ಮ ಆ ಥರ ಏನಿರಲಿಲ್ಲ. ಮಗು ಥರ ವ್ಯಕ್ತಿತ್ವ. ಎಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಾಯಿದ್ರು. ಎಲ್ಲ ಅಭಿಮಾನಿಗಳನ್ನೂ ಕೂಡ ಪ್ರೀತಿಯಿಂದ ಮುಟ್ಟು ಕೂಡ ಮಾತಾಡಿಸ್ತಾಯಿದ್ರು. ಅಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ಕೇಂದ್ರ ಸರ್ಕಾರ ದಯವಿಟ್ಟು ಮರಣೋತ್ತರ ಭಾರತ ರತ್ನ ನೀಡಬೇಕು ಅಂತ ನನ್ನ ಮನವಿ ನಮ್ಮ ಪ್ರೇಕ್ಷಕರು. ನೀವೆಲ್ಲಿಂದ? ನಾವು ಬನ್ನೂರಿಂದ ಬಂದಿದ್ದೀವಿ. ಅವ್ರ ಹಾಡು ಅಂದರೆ ನಮ್ಗೆ ತುಂಬ ಇಷ್ಟ. ಯಾವುದೇ ಹಾಡುಗಳಾದರೂ ಕೇಳಬೇಕು ಅನ್ನಿಸ್ತಿತ್ತು. ನೀವು ಪ್ರತಿನಿತ್ಯ ಹಾಡು ಕೇಳ್ತಿರ್ತೀರ ಅವ್ರದ್ದು? ಕೇಳ್ತಿರ್ತೀನಿ ಯಾವಾಗಲೂ. ಟಿವಿಲೂ ಕೂಡ ಅವ್ರ ಸಾಂಗ್ಗಳ ಬಂದರೆ ಹಾಕೊಂಡು ಕೇಳ್ತಾ ಇರ್ತೀನಿ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದಂಥವ್ರು ಅವರು. ಇವತ್ತು ಎಲ್ಲರೂ ಕೂಡ ಅಷ್ಟೇ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲ ಪರೀಕ್ಷೆ ಅವ್ರ ಪಾರ್ಥಿವ ಶರೀರ ಬಂದಾಗ ತುಂಬ ಜನ ಕಣ್ಣೀರು ಹಾಕ್ತಿದ್ರು. ಸರ್, ಜಾನಕಿ ಅಮ್ಮನವರೇ ಸಾಟಿ, ಸೂರ್ಯನಿಗೆ ಸೂರ್ಯ ಸಾಟಿ ಅಂತಾರಲ್ಲ, ಹಾಗೆ ಈ ಜಗತ್ತು ಕಂಡಂಥ ಅದ್ಭುತ ನಾಯಕಿ. ಯಾಕೆಂದರೆ ಅವರು ಎಳೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಧ್ವನಿಯನ್ನು ಬದಲಾಯಿಸ್ತಾಯಿದ್ರು. ಸಿನಿಮಾ ನಾಯಕರು ಏನಿದ್ದಾರೆ, ಜಯಂತಿ ಅವ್ರಿಗೆ ಆಡೋ ಶೈಲಿ ಬೇರೆ, ಭಾರತಿಗೆ ಬೇರೆ, ಚಂದ್ರಕಲಾ ಅವ್ರಿಗೆ ಬೇರೆ. ಆ ಥರದಂಥ ಗಾಯಕಿನ ಬಹುಶಃ ಜಗತ್ತಲ್ಲಿ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರಿಗೆ ಅವರೇ ಸಾಟಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಮತ್ತೆ ಹುಟ್ಟು ಬರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸರ್. ಅವರು ಬದುಕಿದ್ದಾಗಲೇ ದಂತಕಥೆ ಆದವರು. ಈ ಮೈಸೂರಿನ ಮಣ್ಣಿನ ಸೆಳೆತ ಹೋಗಿತ್ತು ಅಂತ ಕಾಣಿಸುತ್ತೆ. ಅವರು ಇಲ್ಲೇ ಲೀನವಾಗ್ತಾ ಇದ್ದಾರೆ. ಮತ್ತೊಮ್ಮೆ ಈ ಮಣ್ಣಿನಲ್ಲಿ ಹುಟ್ಟು ಬಂದು ಮತ್ತೊಮ್ಮೆ ಗಾಯನ ಕ್ಷೇತ್ರದಲ್ಲಿ ಮೇರು ಪರ್ವತವಾಗಿ ಬೆಳೀಲಿ ಅಂತ ನಾವೆಲ್ಲ ಬಯಸ್ತೀವಿ. ಸರ್, ನಾವು 4-5 ಭಾಷೆ ಮಾತಾಡ್ಬೋದು. ಕನ್ನಡ ಒಂದು ಸ್ಪಷ್ಟ ಮಾತಾಡ್ತೀವಿ. ಅವರು ಹಾಗಲ್ಲ, 17 ಭಾಷೆಯಲ್ಲಿರು ಸ್ಪಷ್ಟವಾಗಿ ಹಾಡಿ ಸ್ಪಷ್ಟವಾಗಿ ಎಲ್ಲರೂ ಇದಕ್ಕೂ ಬೇಕಾಗ್ತದೆ. ಚಿಕ್ಕ ಮಗುವಿನಿಂದ ವೃದ್ಧರವರೆಗೂ ಎಲ್ಲರೂ ಇಷ್ಟಪಡುವಂಥ ಒಂದು ಅವ್ರು ನಾವು ಬದುಕಿದ್ದು ಪ್ರಯತ್ನ ಇಲ್ಲ. ಅವ್ರು ಹೋದ್ರೂ ಎಲ್ಲರೂ ಇದರಲ್ಲೂ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ದಯೆ. ಅವ್ರು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬಂದು ಪುನಃ ಬರೋಂಗೆ ಆಗೋಯ್ತು. ಕೇವಲ ಒಂದು ಭಾಷೆಯಲ್ಲಿ ಅವರು ಪ್ರಸಿದ್ಧಿ ಆದಂಥವ್ರಲ್ಲ, 17 ಭಾಷೆಯಲ್ಲಿ 48,000 ಸಾಂಗ್ಸ್ ಆಡಿರುವಂಥವ್ರು ಅವರು. ಅವರು ತುಂಬ ಯಾವುದೇ ಭಾಷೆ ಆಗಲಿ ಅವ್ರ ಸ್ವಚ್ಛತೆಯಿಂದ ಅವರ ಒಂದು ಗಾನ ಕೂಗಿಲೆ ಅಂತ ಪ್ರತ್ಯೇಕ ಆಗಿರುವ ಜಾನಕಮ್ಮ ಅವರು ಇವತ್ತು ನಮ್ಮನ್ನು ಅಗಲಿರೋದು ತುಂಬ ದುಃಖಕರ ವಿಷಯ ಸರ್. ನಾವು ತುಂಬ ಅವರ ಅಪ್ಪಟ ಅಭಿಮಾನಿ. ನಾವು ಬಾಲಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಇವರೆಲ್ಲ ಇವ್ರನ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಹೋಗ್ತಾ ಇರೋದು ತುಂಬ ದುಃಖವಾದ ಒಂದು ಘಟನೆ ಅಂತ ನಾವು ಹೇಳ್ಬೋದು. ನಾವು ಮೈಸೂರವರೇ ಸರ್. ನಾವು ಸ್ಟಾರ್ ಮೇಕರ್ ಸಿಂಗರ್ ಸಹ. ನಾವು SP ಸಹ ಮತ್ತು ಜಾನಕಮ್ಮ ಅವ್ರ ಸಾಂಗ್ಗಳನ್ನ ತುಂಬ ಎಷ್ಟು ಪ್ರೀತಿ. ನಿಮ್ಮಂಥ ಯುವ ಕಲಾವಿದರಿಗೆ ಒಂದು ರೀತಿ ದಾರಿ ದೀಪ ಆಗಿದ್ರು ಅವರು, ಪ್ರೇರಣೆ ಆಗಿದ್ರು. ದೇವ್ರ ಥರ ನೋಡ್ತಾ ಇದ್ರಿ ನೀವು. ಖಂಡಿತ ದೇವ್ರ ಥರ ನಾವು ಆರಾಧಿಸ್ತೀವಿ. ನಾವು ಅವರ ಒಂದು ಭಾವಚಿತ್ರಗಳನ್ನು ಸಹ ನಾನು ಮನೇಲಿ ಇಟ್ಕೊಂಡು ಅವ್ರ ಆರಾಧನೆ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಸರ್ವಭಾಷಾ ಸರಸ್ವತಿ ಅಂತ ಹೇಳಿದ್ರೆ ಅವರು ಜಾನಕಿ ಅವರೇನೆ. 17 ಭಾಷೆಗಳಲ್ಲಿ 48,000 ಹಾಡುಗಳನ್ನ ರೆಕಾರ್ಡ್ ಮಾಡಿರೋದು ಅದ್ಭುತವಾದಂತಹ ಸಾಧನೆ. ಮನುಷ್ಯ ಮಾತ್ರದವರಿಗೆ ಅದರಲ್ಲೂ ಈಗಿನ ಜನ್ರೇಷನ್ನವ್ರಿಗೆ ಅದು ಸಾಧ್ಯವೇ ಇಲ್ಲವೇನೋ ಅನ್ನೋ ಮಟ್ಟಿಗೆ ಆ ಸಾಧನೆಯನ್ನು ಮಾಡಿದ್ದಾರೆ. ಅಷ್ಟೆಲ್ಲ ಆದರೂ ಕೂಡ ವಿನಯದ ಸಾಕಾರ ಮೂರ್ತಿಯೇ ಆಗಿದ್ದರು ಅವರು. ಎಲ್ಲಿಯೂ ಜಂಬವನ್ನು ತೋರಿಸ್ತವರೇ ಅಲ್ಲ. ಜನಸಾಮಾನ್ಯರ ಜೊತೆ ಬಹಳ ಸರಳವಾಗಿ ಬೆರೀತಾ ಇದ್ದಂತಹ ವ್ಯಕ್ತಿ. ಮಗುವಿನಿಂದ ಹಿಡಿದು ಮುದುಕರ ತನಕ ವಾಯ್ಸನ್ನು ಮಾಡ್ಯುಲೇಟ್ ಮಾಡಿದಂತಹ ಮಹಾನ್ ಗಾಯಕಿಯವರು. ಶೋಕಕ್ಕೂ ಸೈ, ಶ್ಲೋಕಕ್ಕೂ ಸೈ. ಹಾಗಾಗಿ ಪ್ರೇಮ ಗೀತೆಗಳಿಂದ ಹಿಡಿದು ಕೀಟಲೆ ಗೀತೆಗಳ ತನಕ ಎಲ್ಲ ಗೀತೆಗಳನ್ನು ಕೂಡ ಅವರು ಹಾಡಿದ್ದಾರೆ. ಅದರಲ್ಲೂ ಡಾಕ್ಟರ್ PB ಶ್ರೀನಿವಾಸ್ ಅವರು, SP ಬಾಲಸುಬ್ರಹ್ಮಣ್ಯಂ, ಯೇಸುದಾಸ್, ಜಯಚಂದ್ರನ್, ಹೀಗೆ 4-5 ತಲೆಮಾರಿನ ಗಾಯಕರ ಜೊತೆ ಅವರು ಅದ್ಭುತವಾಗಿ ಹಾಡಿ ದೇಶ ಸೇವೆಯನ್ನು ಮಾಡಿದ್ದಾರೆ, ಕಲಾ ಸೇವೆಯನ್ನು ಮಾಡಿದ್ದಾರೆ. ಮೂಲತಃ ಅವರು ತೆಲುಗರಾದ್ರೂ ಕೂಡ ಶಾಸ್ತ್ರೀಯ ಸಂಗೀತದ ಆಧಾರ ಇಲ್ಲದೇ ಇದ್ರೂ ಕೂಡ ಈ ಮಟ್ಟಕ್ಕೆ ಅವರು ಬೆಳೆದದ್ದು ಆ ದೇವರ ಕೃಪೆ ಅಂತಲೇ ನಾವು ಹೇಳಬೇಕು. ಆ ಆತ್ಮಕ್ಕೆ ಇದೇ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡ್ಕೊಂಡಂಥವ್ರು, ಇದೇ ಮೈಸೂರು ನೆಲದಲ್ಲೇ ನಾವು ನೋಡ್ಕೊಳ್ಬೇಕು ಅಂತ ಕೊನೆ ದಿನಗಳಲ್ಲಿ ಆಸೆ ಪಟ್ಟಂಥವ್ರು ಇವತ್ತು ಕಣ್ಮರೆಯಾಗಿ ಹೋಗಿದ್ದಾರೆ. ಅದೇ ಸರ್, ಅವರು ಹಾಡಲ್ಲೇ ಇರೋಂಗೆ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು.
ಆ ನೋಟದಲ್ಲಿ ಈತವೇನು ಮರೆಯಾದಾಗ ನೋವೇನು ಆ ಸಾಂಗ್ ಅವ್ರಿಗೆ ಅರ್ಥಗರ್ಭಿತವಾಗಿ ಇದೆ. ಸೊ ಅದರಿಂದ ಒಂದು ತುಂಬ ನೋವಾಗಿದೆ. ನಾವು ಅವ್ರ ಸಾಂಗ್ಸ್ ಕೇಳಿರೋದು ನಮ್ಮ ಪುಣ್ಯ. ನಮ್ಮ ಮುಂದಿನ ಜನ್ರೇಷನ್ ಕೂಡ ಇದನ್ನು ಕೇಳ್ಕೊಂಡು ಹೋಗಬೇಕು, ಅದು ಅವ್ರ ಪುಣ್ಯ. ಆಮೇಲೆ ಇವಾಗ ನೋಡೋವಂಥ ಭಾಗ್ಯ ಸಿಕ್ಕಿದೆ ನಮ್ಮ ಮೈಸೂರಲ್ಲಿ, ಸಾಂಸ್ಕೃತಿಕ ನಗರ ಮೈಸೂರಲ್ಲಿ. ಅದು ಒಂದು ತುಂಬ ಭಾಗ್ಯ ಅನಿಸ್ತಾ ಇದೆ ಸರ್, ಅಷ್ಟೇ. ಥ್ಯಾಂಕ್ ಯು. ಎಸ್ ಜಾನಕಿಯವರಂತಹ ಬಹುಶಃ ಗಾನಕೋಗಿಲೆ ಈ ಶತಮಾನದಲ್ಲಿ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಇದೊಂದು ಶಕೆ ಮುಗಿದಿದೆ. ಈ ಒಳ್ಳೆಯ ಹಾಡುಗಾರರನ್ನು ಶಕೆ, ಲತಾ ಮಂಗೇಶ್ಕರ್ ಇರ್ಬೋದು, ಆಶಾ ಭೋಂಸ್ಲೆ ಇರ್ಬೋದು, ಅವರಿಗೆ ಸರಿಸಮಾನರಾಗಿ ದಕ್ಷಿಣ ಭಾರತದ ಗಾನಕೋಗಿಲೆ ಅಂತಂತಹ ಜಾನಕಿಯವರು ಸಹಸ್ರಾರು ಗೀತೆಗಳನ್ನು ಹಾಡಿದ್ದಾರೆ. ವಿಶೇಷವಾಗಿ ಅವರಲ್ಲಿ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಹಾಡು ಕೇಳ್ತಾ ಇದ್ರೆ ಮೈ ರೋಮಾಂಚನಗೊಳ್ತದೆ. ಅವರು ಹೀಗೆ ಒಂದಲ್ಲ ಎರಡಲ್ಲ ಸಹಸ್ರಾರು ಗೀತೆಗಳಿಂದ ನಮಗೆ ಮನರಂಜಿಸಿದ್ದಾರೆ. ಅಂಥವರು ಕೊನೆಯಲ್ಲಿ ಮೈಸೂರನ್ನ ನಮ್ಮ ಒಂದು ಸಾಂಸ್ಕೃತಿಕ ನಗರವಾದ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೆಲೆಸಿದ್ದು, ಅವರ ಒಂದು ಜೀವನವನ್ನು ಒಂದು ಸಾರ್ಥಕತೆಯನ್ನು ಕಂಡುಕೊಂಡಿದ್ದು ಇದು ನಮ್ಮೆಲ್ಲರ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಅಂದರೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನಸಾಗರ ಅಂತಂದರೆ ಬೆಳಿಗ್ಗೆಯಿಂದನೂ ಕೂಡ ಅಷ್ಟು ಒಂದಷ್ಟು ಜನ ಕಾಯ್ತಿದ್ರು. ಯಾಕಂದರೆ 9 ಗಂಟೆಗೆ ಪಾರ್ಥಿವ ಶರೀರ ತೊಗೊಂಡು ಬರ್ತಾರೆ ಅಂತ ಗೊತ್ತಾಗಿದ್ರು ಕೂಡ ಅಷ್ಟೇ ಬೆಳಿಗ್ಗೆ 5:30-6 ಗಂಟೆಯಿಂದನೂ ಒಂದಷ್ಟು ಜನ ಇದ್ದರು. ಇನ್ನೂ ಕೂಡ ಅಷ್ಟೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಾಳ್ಮೆಯಿಂದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ರೀತಿ ದೇವರ ದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟು ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು ಇವತ್ತು ಏನು ಅವರ ಕೊನೆಯದಾಗ ಅವ್ರು ನೋಡ್ತಾ ದೇವರ ದರ್ಶನಕ್ಕೆ ಹೋಗೋದ ರೀತಿಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಬರ್ತಿದ್ದೀರಿ. ನಮಸ್ಕಾರ, ನಾನು ಕಾಳಿವಂಡಿ ಶಿವಕುಮಾರ್ ಅಂತ ಮೈಸೂರಿಂದ. ನನ್ನ ಪುಣ್ಯ ಅಂದರೆ 2024ರಲ್ಲಿ ಎಸ್ ಜಾನಕಿ ಫರ್ನಿಚರ್ಸ್ ಅಂತ ಅಂಗಡಿನೇ ಇದೆ, ಅವ್ರು ಕೇಟ್ರಿಂಗ್ ನೋಡ್ಕೋತಾರಲ್ಲ, ಅವರನ್ನು ಭೇಟಿ ಮಾಡಿದ್ವಿ ಒಂದು ಸುಮಧುರ ಕ್ಷಣ. ಅವಾಗೆಲ್ಲ ಸರಳವಾಗಿ ಅಷ್ಟೆಲ್ಲ ಇದ್ದರೂ ಕೂಡ ಎತ್ತರ ಬೆಳೆದಿದ್ರು ಕೂಡ ಸರಳವಾಗಿ ಉದ್ಯಾನನಗರಿ ಮೈಸೂರಲ್ಲಿ ನೆಲೆಸಿದ್ರು. ಅದರಿಂದಾಗಿ ಅವ್ರು ನೋಡಿ ಭಾರತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರಲ್ಲೂ ಪ್ರಸಿದ್ಧಿ ಎಸ್ ಜಾನಕಿ ಅವರು. 50,000ಕ್ಕೂ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ. ಆ ಸರಳ ವ್ಯಕ್ತಿಯನ್ನು ನಾವು ನೋಡಿದ್ವಲ್ಲ ಅಂತ ಖುಷಿಯಾಗುತ್ತೆ. ಮಾತಾಡಿದ್ರೆ 2024ರಲ್ಲಿ ನೀವು ಭೇಟಿಯಾಗಿದ್ದ ಸಂದರ್ಭದಲ್ಲಿ ಮಾತಾಡಿದ್ರೆ ಏನು ಮಾತಾಡಿದ್ರಿ? ಖಂಡಿತ ಮಾತಾಡಿದ್ರು. ನಾವು ಒಂದು 4-5 ಫೋಟೋಗಳು ತಗೋಗಿದ್ವಿ, ಅವರು ಗ್ರೂಪ್ ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನ. ಎಷ್ಟು ಚಂದ ಅಲ್ವಾ, ಎಷ್ಟು ಖುಷಿ ಅಲ್ವಾ ಅಂತ ಕೈಯೆಲ್ಲ ಭುಜದ ಮೇಲೆ ಹಾಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಅಷ್ಟು ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಅದರಿಂದಾಗಿ ಅವ್ರಿಗೆ ಸಾವಿಲ್ಲ. ಅವ್ರು 100 ಯಾಕಂದರೆ ನಾವು ಮೈಸೂರು ಆಕಾಶವಾಣಿಯನ್ನು ನಿರಂತರ ಕೇಳ್ತೀವಿ, ಈಗಲೂ ಕೂಡ ಆಕಾಶವಾಣಿಯಲ್ಲಿ ಅವರ ಹಾಡುಗಳು ಬರ್ತಾ ಇದೆ. ಅದರಿಂದಾಗಿ ಏನು ಹೇಳ್ತೀರಿ ಸರ್ ಜಾನಕಮ್ಮ ಅವ್ರ ಬಗ್ಗೆ? ಭಾರತೀಯ ಚಿತ್ರರಂಗಕ್ಕೆ ಅನ್ನೋದಕ್ಕಿಂತ ಸಂಗೀತ ಲೋಕಕ್ಕೆ ಇವತ್ತು ಒಂದು ಏನು ಹೇಳ್ತಾರೆ, ಒಂದು ಕಪ್ಪು ಛಾಯೆ ಥರ ಮೂಡ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ನಾವು ಅವರನ್ನು ಕಳ್ಕೊಂಡಿರೋದಕ್ಕಿಂತ ಅವ್ರ ವಾಯ್ಸ್ ನಮ್ಮಲ್ಲಿ ಎಲ್ಲರಲ್ಲೂ ಅಜರಾಮರವಾಗಿರುತ್ತೆ. ಬಟ್ ಆದರೆ ಅವರು ಹೇಳ್ಕೊಟ್ಟಂಥ ಮಾರಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ಇನ್ನು ಯಾವತ್ತೂ ಬೇರ್ ಮಾಡೋಕ್ಕಾಗಲ್ಲ. ತುಂಬ ಇದಾಗಿದೆ, ಹರ್ಟ್ ಆಗಿದೆ. ಪ್ರಿಯಪಟ್ಟಣ. ಏನು ಹೇಳ್ತೀರಿ ಸರ್ ಜಾನಕಮ್ಮ? ಜಾನಕಿ ಅಮ್ಮ ಅವರಂದರೆ ಅವ್ರು ಮೈಸೂರಲ್ಲಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ಲಾಸ್ಟ್ 1 ಇಯರಿಂದ ಕಳೆದ 1 ವರ್ಷದಿಂದ ಅವ್ರು ಮೈಸೂರಿಗೆ ಗೊತ್ತಾಗಿತ್ತು. ಬಟ್ ಮೊದಲಿಂದ ನಾವು ಹಾಡುಗಳು ಕೇಳ್ತಾಯಿದ್ವಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು 48,000 ಹಾಡುಗಳನ್ನ ಹಾಡಿದ್ದಾರೆ. ಸೊ ಅವರ ಒಂದು ಸರಳ ಜೀವನನೇ ಎಲ್ಲರಿಗೂ ಕೂಡ ಮಾದರಿ. ಇಷ್ಟು ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ರೀತಿ ಅವರು ದಾರಿದೀಪ ಆಗಿರುವಂಥವ್ರು. ಸರ್ ಏನು ಹೇಳ್ತೀರಿ ನೀವು? ಸರ್, ಮೈಸೂರಿನಲ್ಲಿ ಅವರು ಬಂದು ನೆಲೆಸಿರೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಮೊದಲನೇದಾಗಿ ಅವರು ಹೈದರಾಬಾದ್ನಲ್ಲಿ ಹುಟ್ಟಿ ಮೈಸೂರಿನಲ್ಲಿ ವಿಧಿವಶರಾಗಿ ಇಲ್ಲೇ ನಾವು ಸಂಸ್ಕಾರವನ್ನು ಮಾಡ್ಕೋಬೇಕು ಅಂತನ್ನೋದಕ್ಕೆ ನಮ್ಮ ಮೈಸೂರಿನ ಹೆಮ್ಮೆ ಅಂತ ಹೇಳ್ಬೋದು. ಮೈಸೂರಿನ ಎಸ್ ಜಾನಕಿಯವರು ಸತ್ತಿಲ್ಲ ಅಂತ ಹೇಳ್ಬೋದು. ಎಲ್ಲ ಹಾಡುಗಾರರ ಹೃದಯದಲ್ಲಿ ಅವರು ಅಂತರಾಳದಲ್ಲಿ ನೆಲೆಸಿದ್ದಾರೆ. ಯುವಕರಿಗೆ ಪ್ರೇರಣೆ ಆಗಿದ್ರು, ಯುವ ಕಲಾವಿದರಿಗೆ ದಾರಿದೀಪ ಆಗಿದ್ದಂಥ. ಖಂಡಿತವಾಗಿ ಸರ್, ಯುವ ಗಾಯಕರಿಗೆಲ್ಲ ಪ್ರೇರಣೆ ಆಗಿದ್ದವರು. ಅವ್ರು ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ. ಪ್ರತಿಯೊಬ್ಬರನ್ನೂ ಕೂಡ ಅವರ ಕೊಲೀಗ್ಸ್ ಥರನೇ ಟ್ರೀಟ್ ಮಾಡ್ತಾಯಿದ್ರು ಸರ್. ಓಕೆ ಯಜಮಾನ್ರೆ, ಎಲ್ಲಿಂದ ಬಂದಿದ್ರಿ ನೀವು? ನಾವು ಇಲ್ಲೇ ಮೈಸೂರಿನವ್ರೇ. ನಮ್ಮದು ಸಂಗೀತ ಕಲಾವಿದರ ಸಂಘ ಇದೆ. ನಾವು ಇಲ್ಲಿ ಗಂಗೋತ್ರಿಲಿ ಒಂದ್ಸಲಿ ಅವ್ರನ್ನ ಮೀಟ್ ಮಾಡಿ ಒಂದು 3 ಸಲ ನಾವು ಅವ್ರ ಜೊತೆಲೇ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದೀವಿ. ಅವರು ಗಾನ ಸರಸ್ವತಿ ಹೇಳಬೇಕು ಅಂತಂತಂದರೆ ತಾಯಿ ಇನ್ನೂ ಇದ್ದಿದ್ದು ಎಷ್ಟೋ ಚೆನ್ನಾಗಿರೋದು. ನಮ್ಮ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದೋ ತಿಳಿಯೇನ, ಇಂಥ ಹಾಡುಗಳನ್ನ ಆಕಾಶದೀಪ ಪಾವನಗಂಗದಲ್ಲಿ ಬರುವಂಥ ಹಾಡುಗಳು ಕೆಲವೊಂದು ಹಾಡುಗಳಲ್ಲಿದ್ದಾವೆ. ಇವರ ಹಾಡನ್ನು ಕೇಳಬೇಕು ಅಂದರೆ 1980ಗಿಂತ ಹಿಂದೆ ಇವರು 1958ರಲ್ಲಿ ಈ ಫೀಲ್ಡಿಗೆ ಬಂದ್ರಂತೆ. 3 ವರ್ಷ ಇದ್ದಾಗಲೇ ಸಂಗೀತಕ್ಕೆ ಸೇರ್ಕೊಂಡ್ರಂತೆ ಅಂತ ನ್ಯೂಸಲ್ಲಿಗೆಲ್ಲ ಕೇಳೋದು. ಮೈಸೂರಿರೋದು ಗೊತ್ತಿಲ್ಲ. ಆದರೆ ಇವರ ಸಾಧನೆಗಳನ್ನು ನೋಡಲಿಕ್ಕೆ ಇನ್ನೂ ಸಾಯಲ್ಲ, ಇನ್ನೂ 200 ವರ್ಷ ಆದರೂ ಸಾಯಲ್ಲ, ಇನ್ನು 1000 ವರ್ಷ ಆದರೂ ಸಾಯಲ್ಲ. ಎಸ್ ಜಾನಕಿ ಮೇಡಮ್ನಾಗ ನೋಡೋದೇ ನಮ್ಮ ಪುಣ್ಯ ಸರ್. ದೇವರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ.
ಧನುಶ್ರೀ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಅವರಿವತ್ತು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಅವ್ರು ಕೊಟ್ಟಂಥ ನೆನಪುಗಳು ಹಾಡಿನ ಮುಖಾಂತರವಾಗಿ ಅದು ಸದಾಕಾಲ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಏನು ಇದೇ ಒಂದು ಮೈಸೂರು ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿತ್ತು, ಅದರ ಋಣ ತೀರಿಸುವಂತಹ ಒಂದು ಕಾಲ ಅನ್ಸುತ್ತೆ. ಅದೇ ಕಾರಣಕ್ಕೋಸ್ಕರ ಕೊನೆ ಕ್ಷಣದಲ್ಲಿ ಅವರು ಮೈಸೂರನ್ನು ಆಯ್ಕೆ ಮಾಡಿಕೊಂಡ್ರು. ಜೊತೆಗೆ ಮೈಸೂರ ಜನರಿಗೆ ಅಂತಿಮ ದರ್ಶನವನ್ನು ಮಾಡಿಕೊಡೋದಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಂತಾಯಿತು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ತಮ್ಮ ನೋವಿನ ಮಾತುಗಳನ್ನು ಹೇಳ್ಕೊಳ್ತಾ ಇರುವಂತಹದ್ದು. ಧನುಶ್ರೀ, ಮಂಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಆಸೆಯನ್ನ ಹೊತ್ತಿದ್ರು, ಕನಸನ್ನ ಹೊತ್ತಿದ್ರು, ಅದೇ ರೀತಿ ಈಗ ಮೈಸೂರಿನ ಮಣ್ಣಲ್ಲೇ ಮಣ್ಣಾಗಿ ಹೋಗಲಿದ್ದಾರೆ. ಎಸ್ ಜಾನಕಿ ಅವರ ಕುಟುಂಬಸ್ಥರು ಮೈಸೂರಿಗೆ ಆಗಮಿಸಿದ್ದಾರೆ. ಮೊಮ್ಮಗಳು ಅಪ್ಸರಾ, ಮೊಮ್ಮಗ ಕೂಡ ಮಾತನಾಡಿದ್ದಾರೆ. Grandmother lived life on her own terms. That's what shaped her legendary career. So now I will not only remember her voice, but her gentle nature, kindness, humility, which will stay with me forever. Thank you so much to the Karnataka state government for giving her the send-off that she deserves. Everywhere in India is her home. She has sung in all languages of the country, and she belonged to the nation. She belonged to the world. Okay, so she's a free spirit, and she will always be in all of our hearts. She has a childlike spirit. Anybody who knows her laughter and childlike nature and timeless wisdom. She will never be gone. Nanama is very hard because everybody knows about her legacy, everybody knows about her body of work. I think, as they say, she is Sakshat Saraswati in human form. So more than that, what really stood out for me always with her was the way she was kind and embracing and immediately accepted everyone into her life with so much love. And you can see that every fan here, everyone you've spoken to, has had a story to tell about her with her. So she lived a life where she was surrounded by, people that she loved, people who loved her more than life itself. And what better life can one lead than that? I think it has been amazing to be in her presence, and I'm sure her presence will continue to resonate all around us in her music. ಇನ್ನು ಜಾನಕಮ್ಮನ ಕೇರ್ ಟೇಕರ್ ಆಗಿದ್ದಂತಹ ವ್ಯಕ್ತಿಯನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಪವನನ್ನ ಬನ್ನಿ ನೋಡ್ಕೊಂಬರೋಣ. ನನ್ನ ಜೊತೆ ಎಸ್ ಜಾನಕಿ ಅಮ್ಮನವರ ಕೇರ್ ಟೇಕರ್ ಆಗಿದ್ದಂತಹ ಪವನ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಅಮ್ಮನವರು ಎಷ್ಟು ವರ್ಷಗಳಿಂದ ಮೈಸೂರಲ್ಲಿದ್ದರು, ಯಾವ ರೀತಿ ಇರ್ತಿದ್ರು, ಮೈಸೂರನ್ನೇ ಪರ್ಟಿಕ್ಯುಲರ್ಲಿ ಯಾಕೆ ಇಷ್ಟಪಡ್ತಾರೆ? ಕಾನ್ಸ್ಟೆಂಟಾಗಿ 2018ರಿಂದ ಸತತವಾಗಿ ಅವರು ಮೈಸೂರೇ ಸರ್. 90 ಭಾಗ ಅನ್ಬೋದು. ಹೈದ್ರಾಬಾದಲ್ಲಿ ಹೋಗಿರ್ತಿದ್ರು, ಬರ್ತಾಯಿದ್ರು, ಹೊರಗಡೆ ಚೆನ್ನೈಗೆ ಹೋಗ್ತಾಯಿದ್ರು, ಹೈದ್ರಾಬಾದ್ಗೆ ಹೋಗ್ತಾರೆ, ವೈಜಾಗ್ ಹೋಗ್ತಾಯಿದ್ರು. ಆದರೆ ಅವರು ಕಾನ್ಸ್ಟೆಂಟಾಗಿ ಮೈಸೂರಲ್ಲೇ ಇರ್ತಾಯಿದ್ರು ಸರ್. 2018ರಿಂದ ಎಲ್ಲರಿಗೂ ಪ್ರೀತಿ ಕೊಡಬೇಕು ಅನ್ನೋದೇ ಆಸೆ ಸರ್ ಅವ್ರಿಗೆ, ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ಆಸೆ ನಾವು ನೋಡಿಲ್ಲ ಹತ್ರದಿಂದ. ಅವ್ರು ಅಷ್ಟು ಆಸೆ ಎಲ್ಲ ಇರ್ತಿದ್ರೆ ಅವ್ರು ಈ ಥರ ಇರ್ತಿರಲಿಲ್ಲ ಅಂತ. ದೊಡ್ಡ ಬಿಗ್ ಸೂಪರ್ ಸ್ಟಾರ್ ಅಲ್ವೇ? ಯಾಕೆ ಸರ್ ಮೈಸೂರನ್ನ ಯಾಕೆ ಅಷ್ಟೊಂದು ಇಷ್ಟಪಡ್ತಾ ಇದ್ರು ಅವರು? ಎಸ್ಪೆಷಲಿ ಇಲ್ಲಿ ನೀವಿದ್ರಿ, ನವೀನ್ ಅವರಿದ್ದರು, ಈ ಒಡನಾಟ ಹೇಗೆ ಬೆಳೀತು ಸರ್? ಮೈಸೂರಲ್ಲಿ ಮುಖ್ಯವಾಗಿ ಮೇಯ್ನ್ ಅಂದರೆ ನವೀನ್ ಕಡೆಯಿಂದ ನವೀನಾದಿಯಾಗಿ ಇಲ್ಲಿ ಡಾಕ್ಟರ್ಸ್ ಎಲ್ಲ ತುಂಬ ಅಮ್ಮಂಗೆ ದೊಡ್ಡ ಫ್ಯಾನ್ಸ್ ಇದ್ದಾರೆ. ಡಾಕ್ಟರ್ ನಿತಿನ್ ಸರು, ಡಾಕ್ಟರ್ ನಟಶೇಖರ್ ಸರು, ಡಾಕ್ಟರ್ ಕಾರ್ಯಪ್ಪ ಸರು, ಹಾಗೆ ಅಲ್ಲವ್ರು ತುಂಬ ಜನಗಳ ಹೆಸರು ಹೇಳೋಕ್ಕಾಗಲ್ಲ ನಾನು. ನಿತಿನ್ ಶ್ರೀಚಂದ್ ಸರು ಅವರೆಲ್ಲ ತುಂಬ ಆ್ಯಸ್ ಎ ಡಾಕ್ಟರಾಗಿ ಅವ್ರನ್ನ ಟ್ರೀಟ್ ಮಾಡ್ತಿರಲಿಲ್ಲ. ಫ್ಯಾನ್ಸಾಗಿ ಬರೋರು, ಫ್ಯಾನ್ಸಾಗಿ ಬಂದು ಆಶೀರ್ವಾದ ತೊಗೊಂಡು ಟ್ರೀಟ್ ಮಾಡ್ಬಿಟ್ಟು ಹೋಗೋರು. ಮತ್ತು ನಾವೆಲ್ಲ ಬಾಯ್ಸ್ ಎಲ್ಲ ಇಲ್ಲಿದ್ದೀವಲ್ಲ ಫ್ಯಾನ್ಸ್ಗಳು, ಅದರಿಂದ ಮೈಸೂರು ಅಂದರೆ ತುಂಬ ಇಷ್ಟಪಡ್ತಾಯಿದ್ರು. ನೀವು ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ, ಏನೆಲ್ಲ ವಿಚಾರಗಳು ಚರ್ಚೆ ಮಾಡಿದ್ರಿ ಸರ್? ಇಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ನಾವು. ನವೀನ್ ಅವ್ರ ಮದರ್ ಬಂದು, ನೀವು ಚಾನ್ಸ್ ತೊಗೋಬೇಡಿ, ಸಾಕು ಮನೇಲಿ ಟ್ರೀಟ್ ಮಾಡಿಸಿದ್ದು ನೀವು ಹಾಸ್ಪಿಟ್ಲೈಸ್ ಮಾಡಿಬಿಡಿ ಅಮ್ಮನ್ನ, ಯಾಕೋ ಪಾಪ ತುಂಬ ವೀಕ್ ಆಗಿದ್ದಾರೆ, ಈ ಥರ ಯಾವಾಗಲೂ ನೋಡಿಲ್ಲ ನಾನು ಅವ್ರನ್ನ ಅಂತ ಹೇಳಿದ್ದಕ್ಕೆ ಇಮ್ಮಿಡಿಯೇಟ್ ನಾವೆಲ್ಲ ಸೇರಿ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಆ್ಯಂಬುಲೆನ್ಸಲ್ಲೂ ಕೂಡ ಮಾತಾಡಿದ್ವಿ ಅಮ್ಮನ ಜೊತೆ ನಾವು. ಸ್ವಲ್ಪ ಮಂಪರಲ್ಲಿದ್ದರು, ಮೆಡಿಷನ್ ಎಲ್ಲ ಆ್ಯಂಟಿಬಯೋಟಿಕ್ಕು, ಬಟ್ ಕಾನ್ಷಿಯಸ್ ಇತ್ತು ಅಮ್ಮನಿಗೆ. ಬತ್ತಾ ಡೌನ್ ಆಯಿತು. ಕೊನೆ ಆಸೆ ಏನಿತ್ತು ಸರ್ ಅವ್ರದ್ದು? ಆ ವಿಚಾರಗಳು ಏನಾದರೂ ಹೇಳ್ತೀನಿ ಸರ್. ಕೊನೆ ಆಸೆ ಅಂತ ಅವ್ರಿಗೇನೂ ಇರಲಿಲ್ಲ ಸರ್. ಅವ್ರು ಮೈಸೂರಲ್ಲಿರಬೇಕು ಅಷ್ಟೇ. ಮೈಸೂರು ಫ್ಯಾನ್ಸು, ಮೈಸೂರಲ್ಲಿರಬೇಕು.
ಅದೇ ಕೊನೆ ಆಸೆ, ಇನ್ನೇನು ಆಸೆ ನೋಡಲಿಲ್ಲ ಸರ್ ನಾನು ಅವ್ರನ್ನ. ಎಲ್ಲರಿಗೂ ಪ್ರೀತಿಸೋದೇ ಅವ್ರ ಆಸೆ. ಈಗ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ, ಇಡೀ ದೇಶ ದುಃಖದಲ್ಲಿದೆ ಸರ್. ತಾವು ಕೂಡ ತುಂಬ ಪ್ರಪಂಚ ದುಃಖದಲ್ಲಿದೆ. ತಾವು ಕೂಡ ತುಂಬ ಆತ್ಮೀಯ, ಯಾಕೆಂದರೆ ಎಷ್ಟೋ ಜನಕ್ಕೆ ಜಾನಕಿ ಅಮ್ಮವ್ರನ್ನ ಮೀಟ್ ಮಾಡಲಿಕ್ಕೂ ಸಹ ಆಗಿರೋದಿಲ್ಲ. ತಾವು ಸಾಕಷ್ಟು ವರ್ಷಗಳು ಅವ್ರ ಜೊತೆನೇ ಕಳೆದ್ರಿ, ಅಮ್ಮನ ಪ್ರೀತಿಯನ್ನು ಪಡೆದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವು ಇದನ್ನ ಹೆಂಗೆ ಹೇಳೋದು, ಅಮೃತ ಕುಡಿದಿದ್ದೀವಿ ಸರ್ ಅವ್ರ ಜೊತೆ ನಾವು, ಅಷ್ಟೇ. ಅಮೃತ ಕುಡಿದಷ್ಟು ನಮಗೆ ಪುಣ್ಯ ಸರ್. ನಮಗೂ ಅಷ್ಟೇ, ಇನ್ನೇನು ಅವ್ರು ನೋಡಿ ಎಷ್ಟೋ ಕಲ್ತಿದ್ದೀವಿ ಸರ್. ನಾವು ಕಲ್ತಿರೋದೇ ಅವ್ರನ್ನ ನೋಡಿ ಸರ್. ನಾವೆಲ್ಲ, ನಾನೇ ಅಲ್ಲ, ಎಲ್ಲರೂ ಅಷ್ಟೇ. ಅಂತ ಹೇಳಿದ್ರೆ ನಾವು ಅಮ್ಮನ ಜೊತೆ ಅಮೃತವನ್ನು ಕುಡಿದಂತೆ ಬದುಕಿದ್ವಿ ಅನ್ನುವಂಥದ್ದು ಅವರ ಕೇರ್ ಟೇಕರ್ ಆಗಿರುವಂಥ ಪವನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.